ಮೊನ್ನೆ ಒಣಗದಂಗೆ ಆಗಿದ್ದು ಗಿಡ ಈಗ ಮತ್ತೊಂದಿಟ್ಟು ಬೇಸಿಗೆ ನೋಡು. ನೀರು ಹಾಕ್ತಾರ ಮತ್ತೆ ದಿನ ಮತ್ತೊಂದಿಟ್ಟು ಸಿಗ್ತಾವೆ. ಅದೊಂದಿಟ್ಟು ದಾಸಾವಿನ ಗಿಡ ಒಂದಿಟ್ಟು ಕಟ್ ಮಾಡ್ಬೇಕಾಗೈತಿ. ಕಟ್ ಮಾಡಿದ್ರೆ ಮತ್ತೆ ಚಂದಾಗಿ ಚಿಗಿತೈತಿ, ಮತ್ತು ಭಾಳಷ್ಟು ಹೂ ಬಿಡ್ತಾವೆ. ಒಂದಿಟ್ಟು ತುದಿ ದಂಡಿ ಕಟ್ ಮಾಡ್ಬೇಕಾಗೈತಿ. ಮನ್ಯಾಗ ಒಂದು ಸಿಕ್ಕೆಚ್ಚರ್ ಇತ್ತು ಗಿಡ ಕಟ್ ಮಾಡೋದು, ಎಲ್ಲೈತೆ ಏನೋ ಹುಡುಕ್ಬೇಕು ಅದನ್ನು. ನಾವು ಎಂದರೆ ಒಂದು ಕಟ್ ಮಾಡೋರು ಗಿಡ, ಅದಕ್ಕೆ ಗಿಡ ಕಟ್ ಮಾಡೋ ಮುಂದೆ ನೆನಪಾಕೈತಿ ಮುದ್ದಮ್ಮ. ಅನ್ನೋದ್ರಿಗೆ ಅದನ್ನ ಎಲ್ಲಿ ಇಟ್ಟಿರ್ತೇವೆ ಏನೋ ನೆನಪಿರೋದಿಲ್ಲ ಬಿಡೋದಿಲ್ಲ. ಅಲ್ಲಿ ಬರೋಕೆ ನಿಂಗವಲ್ಲ, ಈ ಕಡೆಗೆ ಬರತ್ತಾಳೆ. ಇವತ್ತು ತಲೆ ತಿಂದು ಜೀರಿಗೆ ಮಾಡ್ತಾ ಆ ಕಡೆ ಸುಮ್ಮನೆ ಹೋಗೋದು ಚಲೋ. ನೋಡ ಎಷ್ಟು ಬೇಕಿದ ನಾನು ನೋಡಿ ಒಳಗೆ ಹೊಕ್ಕ ಬೇಕತ್ಲೆ. ಸುನಂದ ನಿಂದ್ರೆ ಇವ ಒಂದಿಟ್ಟು ಕೈಯನ್ ತಪ್ಪಿಸ್ಕೋಬೇಕಂದ್ರೆ ಕಿ ಕರೆದ ಬಿಟ್ಲು. ಹೇಳ್ದ ನಿಂಗವ ಏನು ಯಾಕ ಈ ಕಡೆ ಬಂದು? ಏನಿಲ್ಲವ ಇಲ್ಲೇ ಗೌರಕ್ಕರ ಮನೆಗೆ ಹೋಗಿದ್ಯಾ, ಮತ್ತು ಹಿಂಗೆ ಬರಾಕತ್ತಿದ್ಯಾ, ನೀನು ಕಂಡೆಲ್ಲ ಅದಕ್ಕೆ ಮಾತಾಡ್ಸೋಣ ಅಂತ ನಿತ್ಯ. ಕಿಂದೇನು ಗೊತ್ತಿಲ್ಲನ, ಈಗ ಮಗಳನ್ನ ನೋಡಿ ಹೋಗ್ಯಾರ, ಇನ್ನು ಅದನ್ನೇ ಕೊಚ್ಚಗೊಳಕ್ಕಿನ್ನ ಉದ್ದ ಭಾಷಣ ಬಿಗಿತಾಳ ಹಂಗೆ ಹಿಂಗೆ ಆತು. ಸುಮ್ಮನೆ ಏನಾರು ಒಂದು ನೆಪ ಹೇಳಿ ತಪ್ಪಿಸ್ಕೊಂಡು ಹೋಗೋದ ಚಲೋ ಒಳಗೆ. ಹೌದನ್ನ, ಚಲೋ ಆಯ್ತು ಬಿಡು. ನೋಡು ಅದಕ್ಕೆ ಹೋಗಿದ್ದಿ ಏನು ಅಂತ ಕೇಳ್ತಾ ಅಂದ್ರೆ ಕೇಳಲ್ಲ. ಈಗ ಎಷ್ಟಾರ ಇರ್ಬೇಕು ನೋಡಿಕಿಂದ. ಅದು ನಾ ಯಾಕೆ ಹೋಗಿದ್ದೆ ಅಂದ್ರೆ ಗೌರಕ್ಕರ ಮನೆಗೆ ಮೊನ್ನೆ ನಮ್ಮ ಮಗಳನ್ನ. ಹೌದನ್ನ, ನಿಂದಿರೋ ಒಂದು 5 ನಿಮಿಷ ನಿಂದಿರೋ ಒಳಗೆ ಹಾಲು ಇಟ್ಟಿದ್ದೆ ಒಲಿ ಮೇಲೆ. ಮತ್ತೆ ಉಕ್ತಾವ ಮನ್ಯಾಗ ಆಕಿ ಅಂಕಿತಾನೋ ಇಲ್ಲ ನನ್ನ ಮಗಳು ಗೆಳತಿ ಮನೆಗೆ ಹೋಗಿ ಹಾಕಿ ನಮ್ಮ ಅತ್ತೆಯರು ಮಕ್ಕೊಂದಿದ್ರು. ಒಂದು ತಡಿವಾ, ಒಂದು 5 ನಿಮಿಷ ಹೋಗಿ ಬರ್ತೀನಿ ತಡಿ. ಸುನಂದ ಎಟ್ಟರ ಇರ್ಬೇಕು ನೋಡು, ಅಟ್ಟು ನೀರಾಗ ಮುಳುಗೋದಿಲ್ಲ ಗೊತ್ತೈತಿ. ಅದಕ್ಕೆ ಇನ್ನಿಕ್ಕೆ ಹೇಳ್ತಾ ಬಾ ತಂದು ಅಟ್ಟು ಓಡ್ ಹೋದ್ ನೋಡು. ಹೋಗು ಎಟ್ಟರೆ ಓಡೋಕಿ ಗೊತ್ತಾಗೋದೇ ಇಲ್ಲ. ಒಂದಿನ ಗೊತ್ತಾಗೋದೇ. ನನ್ನ ಮಗಳದು ಚಲೋ ಆಗಿದ್ದು ಎಲ್ಲರಿಗೂ ಹೊಟ್ಟೆ ಉರಿಯಾಕತೈತಿ. ಅದಕ್ಕೆ ಕೇಳಾಕು ಕಿವಿಗೆ ಇಂಪಿಲ್ಲ, ಅದಕ್ಕೆ ನೆಪ ಹೇಳ್ಕೊಂಡು ಓಡ್ ಹೋಗ್ತಾರ. ಹೋದ್ಲಲ್ಲ ಅಂತ ಇಂತು ನಾನು ತಲೆ ತಿಂದು ಜೀರಿಗೆ ಮಾಡ್ತಿದ್ಲು. ಏನು ಜಗತ್ನಾಗ ಏನು ಊರಾಗ ಏನು ಯಾರ್ದು ಮದುವೆನೇ ಆಗಿಲ್ಲ, ಯಾರೂ ಕನ್ಯೆ ನೋಡಕ್ಕೆ ಬಂದೇ ಇಲ್ಲ ಊರಾಗ ಅಂದಂಗೆ ಮಾಡ್ತೈತಿ. ಏನು ಹೆಚ್ಚಿಂದ ಆಗೈತಿ. ಒಂದಿಟ್ಟು ಸ್ವಚ್ಛಗೆ ಅದು ಸಾನ್ಸು ಮನೆಯೊಳಗೆ ಸಾನ್ಸಿದಾಗೆ ಚಲೋ ಆಯ್ತು ನೋಡು. ಇಲ್ಲಾಂದ್ರೆ ಹಾಳು ಕಂಡಪಟ್ಟಿ ಎಷ್ಟೋ ತನ ಸ್ವಚ್ಛ ಮಾಡಬೇಕಾಗಿತ್ತು ಅದನ್ನು. ಕಂಡಪಟ್ಟಿ ಹಳ್ಳಿಗೆ ಹ್ಯಾಂಗಾರ ಸ್ವಚ್ಛ ಮಾಡ್ಬೇಕಾ ಏನ. ನಮ್ಮ ಅತ್ತಿ ಸ್ವಚ್ಛನ ಚಲೋನ ಜೋಳ ತೊಗೊಳೋದಿಲ್ಲ, ಚಿಪ್ಪುನ್ತನ ಮಾಡಿ ಎಂಥವ್ರಿಗೆ ತೊಗೋತಾಳ. ಅವು ಹೊಲ್ದಾಗ ಬೆಳೆದಿದ್ದು ಚಲೋ ಜೋಳ ಹೊರಗೆ ಮಾರೋದತ್ತ, ಹೊರಗಿನ ತರೋದತ್ತ ರೊಕ್ಕ ಕೊಟ್ಟು. ಇದೆಂತ ಅದೇನ ಅವಾಗ ಒಂದು ಸರ್ತಿ ತಂದಿದ್ಲಮ್ಮ ಅತ್ತಿ. ಒಟ್ಟು ಕರಿಯವೇ ಅದಾವೆ, ಒಟ್ಟು ಒಳಗೆ ಒಂದೊಂದು ಕರಿ ಅದಾವೆ. ರೊಟ್ಟಿ ಸುತ್ತ ಕರಿ ಹಾಕಿದ್ದು, ಏನು ಬಾಯಾಗ ಸ್ವಾದ ಇರ್ತಿದ್ದಿಲ್ಲ, ರುಚಿ ಇರ್ತಿದ್ದಿಲ್ಲ. ರೊಟ್ಟಿ ಒಂದು ಬೆಳ್ಳಗಾಗಬೇಕು, ರೊಟ್ಟಿ ಬಡದ್ರೆ ಹೆಂಗಿರ್ಬೇಕು. ಇವು ತರ್ತಾಳ ನಮ್ಮ ಅತ್ತಿ, ಚಿಪ್ಪುನ್ತನ ಮಾಡ್ಕೊತ ರೊಕ್ಕ ಕೊಟ್ಟು ಕಡಿಮೆ ರೊಕ್ಕಿ ಮತ್ತೇನೈತಿ. ವಾಯುವರೆ ಕಂಡಪಟ್ಟಿ ಅದಾವೆ ಜೋಳ. ಯಾವಾಗ ಮಾಡ್ಬೇಕು ನಾ? ಈಗ ಮಾಡಾಕತ್ರು ಸಂಜೆ ಆಕೈತಿ. ಅಷ್ಟು ತನ ಕೂತ್ರೆ ನನ್ನ ನಡ ಹೊಡಿತೈತು ಒಂದು ಸೌನ. ಅಲ್ಲ ನಮ್ಮ ಅತ್ತಿ ಒಂದಿಟ್ಟು ಇದು ಮಾಡಬಾರ್ದ? ಹ್ಯಾಂಗೆ ಮಾಡ್ತಾವ ನೋಡು. ನಮ್ಮವ್ವ ಬೇರೆ ಬರ್ತೀನಂದ, ಯಾವಾಗ ಬರ್ತಾಳ ಏನ. ಪಟ್ಟನೆ ಬಂದ್ರೆ ಪಟ್ಟನೆ ಇಲ್ಲಿದೆಲ್ಲ ಮುಸ್ಕೊಂಡು ಕರ್ಕೊಂಡು ಹೋದ್ರೆ ಭಾಳ ಚಲೋ ಆಗ್ತೈತಿ. ಯಾಕೆ ಏನೋ ಅನ್ನಕತಿಯಲ್ಲ, ಕರ್ಕೊಂಡು ಬರಬೇಕು, ಕರ್ಕೊಂಡು ಹೋದ್ರೆ ಭಾಳ ಚಲೋ ಆಕೈತತಿ. ಏನೇನೋ ಅನ್ನಕತಿ. ಯಾರು ಬರಬೇಕು, ಯಾರು ಕರ್ಕೊಂಡು ಹೋಗ್ಬೇಕು? ಅಗಳೇ ಕೂತಿ ಹ್ಯಾಂಗೆ ಹಸನ್ ಮಾಡ್ತೀರ ಏನು ಸುದ್ದಿ ನೀವು? ನಿಮ್ಮ ವಯಸ್ಸಿನಾಗ ನಾವು ಅರ್ಧ ಚೀಲ ಒಂದು 10-15 ನಿಮಿಷನಾಗ ಸ್ವಚ್ಛ ಮಾಡಿ ತೆಗಿತಿದ್ದೇವೆ ಹಸನ್ ಮಾಡಿ. ಏನು ಸದಕ್ತನ ಮಾಡ್ಕೊತ ಕುಂದಿರ್ತೀರ ಏನು ಸುದ್ದಿ? ಹೌದೇನ್ರಿ ಎತ್ತೀರಿ? ಅರ್ಧ ಚೀಲ 10-15 ನಿಮಿಷನಾಗ ಸ್ವಚ್ಛ ಮಾಡ್ತಿದ್ರ ನೀವು? ನನಗೂ ಒಂದಿಟ್ಟು ಕಲಿಸಿ ಬರ್ರಿ ಹ್ಯಾಂಗೆ ಅನ್ನೋದು, ನನಗೂ ಗೊತ್ತೇ ಇಲ್ರಿ. ಕಲಿಸಿ ಬರ್ರಿ ಒಂದಿಟ್ಟು, ನಿಮ್ಮ ನೋಡಿ ನಾನು ಕಲಿತೀನಿ ರೀ. ನಮ್ಮ ಅತ್ತೆಗೆ ನೀವೇ ಮಾಡಿರತ್ತೆ, ನಾ ಮಾಡೋದಿಲ್ಲನ್ರಿ. ಒಂದು ಸತಿ ಕಲಿಸಿ ಬರ್ರಿ ಇಲ್ಲಿ, ನಾನು ನೋಡ್ಕೊಂಡೇ ಬಿಡ್ತೀನಿ ರೀ. ನೋಡ್ಕೊಂಡು ನಿಮ್ಮ ದಾರಿನೇ ಹಿಡಿತೀನಿ. ಯಾಕಂದ್ರೆ ನಾವು ಸಣ್ಣವ್ರಿ, ಎಟ್ಟೆ ಆಗಲಿ ನಮಗೂ ಗೊತ್ತಿಲ್ಲ. ಅದಕ್ಕೆ ನೀವು ಹ್ಯಾಂಗಾರ ಮಾಡ್ತೀರ ಅನ್ನೋದು ನೋಡಿ ಕಲಿಬೋದಲ್ರಿ. ನಾವು ಸಣ್ಣವರು ದೊಡ್ಡವರಿಂದ ನೋಡಿ ಕಲಿಬೋದ್ರಿ. ಇಕ್ಕಿ ನನ್ನ ಬುಡಕ್ಕೆ ಬಂದ್ಲಲ್ಲ, ಏನೋ ಹೇಳಿದ್ರಿ, ಏನೋ ನನಗೆ ಬಂದ್ಲಿಕ್ಕಿ. ಯಪ್ಪ ದೇವ್ರೆ, ನಾ ಮಾಡೋದಾಕೈತಿ ಏನೋ ಇನ್ನು ಇಷ್ಟು ಜೋಳ 10-15 ನಿಮಿಷನಾಗ ಅಕ್ಕವನ. ನಾ ಏನ ಸುಮ್ಮ ಅಂದ್ರೆ ಈಕಿ ಕರೆನೇ ನನ್ನ ಸಿಗ್ಸಿದ್ಲಲ್ಲ. ಯಾಕ್ರಿ ಹತ್ತೀರಿ? ಏನು ಯೋಚನೆ ಮಾಡತ್ತೀರಿ? ಬರ್ರಿ ಮಾಡಿ ತೋರಿಸಿ ಬರ್ರಿ. ನಾ ಏನಂದೀನಿ? ನಾವೆಲ್ಲ ಅದನ್ನು ಮಾಡೇ ಮಟ್ಟೆ ಬಂದೀವಿ. ಈಗ ನಿಮ್ದೈತೆ ಮಾಡೋದು ಮಾಡಿರಿ. ಮತ್ತು ನನಗೆ ಹೇಳಕ್ಕೆ ಬರ್ತಾ ಏನೋ ಅನ್ನತ್ತಿದ್ದಲ್ಲ, ಬಂದು ಕರ್ಕೊಂಡು ಹೋದ್ರೆ ಪಾಡಾಕೈತಿ ಹಂಗೆ ಹಿಂಗತ್ತಂದು. ಏನಿಲ್ರಿ ಹತ್ತೀರಿ, ನಮ್ಮವರು ಬರ್ತೀನಂದಾರ ಊರಿಗೆ. ಅದಕ್ಕೆ ಅದನ್ನೇ ಯಾವಾಗ ಬರ್ತಾರನ, ಯಾವಾಗ ಕರ್ಕೊಂಡು ಹೋಗ್ತಾರ ಅಂತ ಕೂತೀನಿ ರೀ ನಾನು. ಈಗ ಯಾಕೆ ಇಟ್ಟು ಜಲ್ದಿ ಯಾಕೆ? ಆ ಕಡೆ ನೀವು ಹೋದ್ರೆ ಇಲ್ಲಾರು ಮಾಡೋರು.
ಇಲ್ಲಾರು ಮಾಡೋರು ಅಂದ್ರೆ ನಾ ಮದುವೆಗೆ ಬರೋಕ್ಕಿಂತ ಮುಂಚೆನೂ ಏನು ನಾನೇ ಇದ್ನೇನ್ರಿ? ಹಾಂ, ಸಸ್ತ್ಯಾರು ಬರೋಂಟ್ಲಿ ಏನು ನಿಮಗೇನು ಇದು ಆಕೈತನ? ಮೊದಲೆಲ್ಲ ಮಾಡ್ಕೊತಿರ್ತೀರಿ ಸಸ್ತ್ಯಾರು ಬರೋಕ್ಕಿಂತ ಮುಂಚೆ. ಸಸಿ ಬರೋಂಟ್ಲೆ ಇಲ್ಲಾರು ಮಾಡೋರು, ಅದನ್ನ ಯಾರು ಮಾಡೋರು, ಇದನ್ನ ಯಾರು ಮಾಡೋರು ಅಂತೇನು ರಾಗ ತೆಗಿತೀರಲ್ಲ. ಹೌದು, ನಮಗೆ ಅಲ್ಲಿ ತವ್ರ ಮನ್ಯಾಗ ಅಲ್ಲಿ ನಮ್ಮವ್ವ ಒಂದು ಕಡ್ಡಿ ಎತ್ತಿಸಿ ಕಡ್ಡಿ ಇಡಿಸ್ಕೊಡೋದಿಲ್ಲ. ನಾ ಅದ್ರಾಗ ಹಿಂಗೆ ಬಸರಾಗಿನಂದ್ರೆ ನನಗೆ ಎದ್ದು ಒಂದು ಚರ್ಗಿ ನೀರು ತೊಗೊಳಕ್ಕೆ ಸಿಕ್ಕ ಬಿಡೋದಿಲ್ಲ ನಮ್ಮವ್ವಾರು. ಅದಕ್ಕೆ ಮತ್ತು ತವ್ರ ಮನ್ಯಾಗ ಸತ ಬಂದಟ್ಟು ಗಂಡನ ಮನ್ಯಾಗ ಬರೋದಿಲ್ಲ ಅನ್ನೋದು ಇದಕ್ಕೆ. ಯಾಕೆ ತವ್ರ ಮನೆ ಅಂತ ಬಡ್ಕೋತಾರೆ ಹೆಣ್ಮಕ್ಳು. ಅಲ್ಲಿ ನಿನಗೇನು ಹಂಗೆ ಹಿಂಗೆ ಅಂತೀರಿ? ತಡಿ ಎಟ್ಟು ನಿನಗೇನು ಅಂಥದ್ದು ನಿಗ್ರಿಸಿ ನೀರು ಕುಡಿಯಾಕತ್ತೈತಿ ನಿನಗೆ? ಹಾಂ, ಏನಾಗೈತಿ? ಇಲ್ಲೇನು ಕಡಿಮೆ ಆಗೈತಿ ನಿನಗೆ? ತಿನ್ನಕ್ಕೆ ಕಡಿಮೆ, ಉಣ್ಣಕ್ಕೆ ಕಡಿಮೆ? ಎಲ್ಲರ ಮನ್ಯಾಗೂ ಇದೇ ಒಂದು ಒಗಿತಾರೆ ನೋಡ್ರಿ. ಇಲ್ಲೇನು ಕಡಿಮೆ? ಗಂಡನ ಮನ್ಯಾಗ ಅಂಥದ್ದು ಏನು ನಾಡಾಗೈತಿ ನಿನಗೆ? ಇಲ್ಲೇನು ಹಿಂಗೆ ಅಂತಾರೆ ಎಲ್ಲರದು ಮನ್ಯಾಗ. ಅತ್ತಿಗೋಳದು ಗಂಡನ ಮನೆಗಿಂದ ಇದೇ ಹೇಳ್ತಾರೆ ಎಲ್ಲರೂ. ಇದೇ ಡೈಲಾಗ್ ಹೇಳೋದು. ಅದು ಕಡಿಮೆ ಆಗೋದು ಅದು ಇದು ಅಲ್ಲ. ತವ್ರ ಮನೆಯಾಗಿಂದ ಬೇರೆ ಇರ್ತೈತಿ, ಗಂಡನ ಮನೆಗಿಂದ ಬೇರೆ ಇರ್ತೈತಿ. ಹೌದ್ರಿ, ಈಗ ಅಟ್ ಹೇಳ್ತೀರಿ. ಈಗ ನಮ್ಮವ್ವಾರ ತವ್ರ ಮನೆಗೆ ಹೋದ್ರೆ ನಮ್ಮವ್ವಾರಿಗೆ ಈಗ ನಾವು ಕುತ್ತಲ್ಲಿ ಅದು ತೊಗೊಂಬರ್ಬೇ, ನೀರು ತೊಗೊಂಬಾ, ಒಂದಿಟ್ಟು ಏನರ ಕೆಲಸ ನನಗೆ ಆಗೋದಿಲ್ಲ ನೋಡು. ನಮ್ಮವ್ವ ಹಿಂಗೆ ಕುತ್ಲಂದ್ರೆ ಆಕಿನ ತೊಡಿ ಮೇಲೆ ನಾವು ಮುಕ್ಕೋತೀವಿ, ಇಲ್ಲ ಕಾಲು ಹಾಕಿ ನಮ್ಮವ್ವನ ಮೇಲೆ ಹಿಂಗೆ ಮುಕ್ಕೋತೀವಿ. ಒಂದೊಂದ್ಸರಿ ಏನೋ ಹಂಗೆ ಹಿಂಗೆ ತ್ರಾಸ ಐತಂದ್ರೆ ಇವ ನನ್ನ ಮಗಳಿಗೆ ಪಾಪ ತ್ರಾಸ ಆಗತ್ತೈತೆ ಅದನ್ನು ಕಾಲು ಒತ್ತುತ್ತಾರೆ. ಹಂಗಾಗುತ್ತನ್ರಿ ಗಂಡನ ಮನ್ಯಾಗ? ಹಾಂ, ಕುತ್ತಲ್ಲೇ ನಾವೆಲ್ಲ ಹೇಳ್ತೀವಿ. ಇಲ್ಲಿ ಗಂಡನ ಮನ್ಯಾಗ ಹಂಗೆ ಆಗೋದಿಲ್ಲ. ನಾವು ಅಂಜ್ಕೋತ ನಿಮ್ಗೆ ಮಾಡ್ಬೇಕಾಗುತ್ತೆ. ನಾವು ಎಲ್ಲನೂ ಕುತ್ತಲ್ಲೇ ಎಲ್ಲ ಏನರ ನಿಂದರತ್ತೆ ಅಂಜ್ಕೋತ ಮಾಡ್ಬೇಕಾಕೈತಿ. ಆದ್ರೆ ನಮ್ಮ ತವ್ರ ಮನ್ಯಾಗ ಸ್ವತಃ ಬರ್ತೈತಿ, ಅಲ್ಲಿ ಯಾರು ಏನೂ ಅನ್ನೋದಿಲ್ಲ ನಮಗೆ. ಹಂಗಾಗಿ ಎಲ್ಲ ಹೆಣ್ಣುಮಕ್ಳು ಎದಕ್ಕೆ ತವ್ರ ಮನೆ ಅಂತ ಬಡ್ಕೋತಾರ, ಇದಕ್ಕೆ ಅದು. ಈಗ ಬ್ಯಾರೇದು ಉದಾಹರಣೆ ತೊಗೊಳ್ಬೇಡ್ರಿ ಅಂತೀರಿ. ಈಗ ಆರ್ತಿನೇ ಮನೆಗೆ ಬಂದ್ಲಂದ್ರೆ ಇವ್ವ ನನ್ನ ಮಗಳಿಗೆ ತ್ರಾಸಾಗಿರ್ತೈತಿ ಗಂಡನ ಮನ್ಯಾಗ. ಪಾಪ ಅಲ್ಲಿ ಮಾಡಿ ಸಾಕಾಗಿ ಬಂದಿರ್ತೈತಿ, ಬ್ಯಾಸತ್ತು ಬಂದಿರ್ತೈತಿ. ನೀ ಕುಂದ್ರವ, ನೀ ಮಾಡವ ಅಂತ ನಿಮ್ಮ ಮಗಳ ಮೇಲೆ ಹೆಂಗೆ ಪಟ್ಟನೆ ಕಳೆ ಜಗತೈತಿ ನೋಡ್ರಿ. ಅದಕ್ಕೆ ಅನ್ನೋದು ತವ್ರ ಮನೆ ಎತ್ತಂದು, ಅದಕ್ಕೆ ಅನ್ನೋದು ತಾಯಿ ಎತ್ತಂದು. ಈಗ ನನ್ನ ಮೇಲೆ ಬಾ ಅಂದ್ರೆ ಬರ್ತೈತೆ ನಿಮಗೆ? ಬರೋದಿಲ್ಲ. ಅದು ಏನು ಕೊಟ್ಟರು ಬರೋದಿಲ್ಲ. ಅದು ನಿಮ್ಮ ಮಗಳ ಮೇಲೆ ನಿಮಗೆ ಬರೋದು. ಹಂಗೆ ನಮ್ಮವರಿಗೆ ನಮ್ಮ ಮ್ಯಾಲೆ ಹಂಗೆ ಬರ್ತೈತಿ. ಹಂಗೆ ನಮ್ಮ ತವ್ರ ಮನ್ಯಾಗೂ ನಮಗೆ ಸ್ವತಃ ಅನ್ನೋದಿರ್ತೈತಿ, ಸ್ವತಂತ್ರ ಅನ್ನೋದಿರ್ತೈತಿ. ಏನು ಮಾಡಿದ್ರು ತವ್ರ ಮನೆ ಆದಂಗೆ ಗಂಡನ ಮನೆ ಆಗೋದಿಲ್ಲ. ಯಾಕೆ? ಅದಕ್ಕೆ ಬ್ಯಾಸರ್ತಿರ್ತಾರೆ. ಹಬ್ಬ ಹುಣ್ಣಿಮೆ ಅಂತ ಎದಕ್ಕೆ ಮಾಡ್ಯಾರ ಹಿರಿಯರು? ತಮ್ಮ ಸಂಬಂಧಿಕರ ನಡ್ಬರ್ಕ್ ಹೋಗಲಿ, ಆಕಿನೂ ಬೆರೀಲಿ, ಆಕಿಂದು ಒಂದಿಟ್ಟು ಮೈಂಡ್ ಫ್ರೆಶ್ ಆಗಲಿ. ನಿಮಗೆ ಎಷ್ಟು ಹೇಳಿದ್ರು ಮತ್ತದು ನಾವು ಎಷ್ಟು ಹೇಳಿದ್ರು ಮಾಡಿದ್ರು ಅದನ್ನು ಅರ್ಥ ಮಾಡ್ಕೊಳ್ಳೋದಿಲ್ಲ ನೀವು. ಏನು ಮತ್ತು ಇಲ್ಲೇನು ಕಡಿಮೆ ಐತಿ ಹಂಗೆ ಹಿಂಗತ್ತ ಡೈಲಾಗ್ ಹೊಡಿತೀರಿ ನೀವು. ಈಗ ನಿಮ್ಮ ಮಗಳು ಬಂದ್ಲಂದ್ರಿ, ಈಗೇನು ಆಕಿ ಒಂದು ಕೆಲಸ ಮಾಡಕತ್ಲು, ಬೇಡ ಆಕಿ ಅದಾಳಲ್ಲ ಆಕಿ ಮಾಡ್ತಾಳೆ ಅಂತಂದು ಹೆಂಗೆ ಅಂತೀರಿ? ಈಗ ಮಗಳ ಮ್ಯಾಲೆ ಬರೋ ಪ್ರೀತಿನೇ ಬೇರೆ, ಕಾಳಜಿನೇ ಬೇರೆ. ಅದು ನನ್ನ ಮಗಳು ಎಲ್ಲರೂ ಒಂದು ಈಟ್ ಮಾಡಿತ್ತಂದ್ರೆ ಆಕಿನ ಮನಸ್ಸಿಗೆ ನೋವಾಗಿತ್ತು, ಅಲ್ಲಿದ ಬಂದಿರ್ತೈತಿ ಬ್ಯಾಸತ್ತು. ಗಂಡನ ಮನೆಯಾಗಿಂದ ಬೇರೆ, ನನ್ನ ತವ್ರ ಮನೆಯಾಗಿಂದ ನನ್ನ ಮಗಳು ಬಂದಿರ್ತೈತೆ ಅನ್ನೋದು ಒಂದು ಕಳ್ಳ ಜಗ್ಗುದ ಬೇರೆ. ಈಗ ಅದೇ ರೀತಿ ನನ್ನ ಮೇಲೆ ಬರ್ತೈತೇನ್ರಿ? ನಾನು ಮನುಷ್ಯಳೆ, ಆಕಿನೂ ಮನುಷ್ಯಳೆ, ಯಾಕೆ ಮಾಡ್ತಾ ಬಿಡು ಅಂತಂದು ಅಂತೀರಿ ಹಿಂದೆ. ನನಗೂ ಎಲ್ಲ ಗೊತ್ತಾಗೈತಿ. ಅದೇ ರೀತಿ ನಿಮ್ಮ ಮಗಳಿಗೆ ಅನ್ಬೇಕಂಗೆ ಯಾಕೆ ಅನ್ನೋದಿಲ್ಲ? ಆಕಿ ನಿಮ್ಮ ಮಗಳು, ಹೊಟ್ಟೆಯಾಗ ಹುಟ್ಟಿದಕ್ಕಿ. ಅದಕ್ಕೆ ಅದನ್ನು ಹಂಗೆ ಆ ಮಾತೇ ಬರೋದಿಲ್ಲ ನಿಮ್ಮ ಬಾಯಿಂದ. ನಾವು ಹೊರಗಿನವ್ರು ಸಸ್ದಾರು, ನಮ್ಮ ಮ್ಯಾಲೆ ಹಂಗೆ ಬರೋದಿಲ್ಲ ನಿಮಗೆ. ನಾವು ಮತ್ತೊಬ್ಬರು ಹೊಟ್ಟೆಗೆ ಮತ್ತೊಬ್ಬರ ಮನೆ ಮಕ್ಕಳು, ನಮ್ಮ ಮ್ಯಾಲೆ ಹೆಂಗೆ ಬಂದಿತ್ತು ನಿಮಗೆ? ಬರೋದಿಲ್ಲ. ಅದಕ್ಕೆ ಆಕಿ ಮಾಡ್ತಾ ಬಿಡು, ಅದು ಮಾಡ್ತಾ ಬಿಡು, ನೀ ಯಾಕೆ ಮಾಡ್ತಿ ಹಂಗೆ ಹಿಂಗೆ ತಂದು ಹಿಂದೆ ಕೀಳಾಗಿ ಮಾತಾಡ್ತೀರಿ ನಮ್ಮ ಬಗ್ಗೆ. ಎಟ್ಟರೆ ಮಾತಾಡೋದು ಕಲ್ತಿ ಏನು ಸುದ್ದಿ? ಮಾತಾಡು. ನಿಮ್ಮವ್ರು ಬರಲಿ, ಹೇಳ್ತೀನಿ ಹಿಂಗೆ ಮಾತಾಡ್ತಾಡ್ರಿ ಹಂಗೆ ಹಿಂಗೆ ತಂದು ಹೇಳ್ರಿ. ಏನು ಹೇಳ್ತೀರಿ ಹೇಳ್ರಿ, ನಾನು ನಿಂತ ಬಿಟ್ಟೀನಿ. ನಾ ಏನು ಅಂಥದ್ದು ಏನು ಮಾಡಿಲ್ಲ. ನಿಮ್ಗೇನು ಊಟಕ್ಕೆ ಹಾಕಿಲ್ಲ ಅನ್ನಂಗಿಲ್ಲ, ನಿಮಗೆ ಗೌರವ ಕೊಟ್ಟಿಲ್ಲ ಅನ್ನಂಗಿಲ್ಲ, ಅದನ್ನು ಮಾಡೀನಿ ಇದನ್ನು ಮಾಡೀನಿ ಏನೂ ಇಲ್ಲ. ಹೌದು, ನೀವು ಒಂಥರನೇ ಮಾಡ್ತೀರಿ. ಅದಕ್ಕೆ ನಾನು ಅದಕ್ಕೆ ಅಂದೀನಿ. ನಾನು 4 ಮಂದಿ ಬಂದರೂ ಹೇಳೇ ಬಿಡ್ತೀನಿ. ಹೌದು, ನಾ ಏನು ಮಾಡೀನಿ, ಎಷ್ಟು ಅನ್ಸ್ಕೋಬೇಕು, ಅನ್ಸ್ಕೊಂಡಂಗೆ ಸುಮ್ಮನೆ ಅಂತೀರಿ. ಹೌದಾ? ಒಂದು ಕರೆಕ್ಟ್ ನ್ಯಾಯಯುತವಾಗಿ ಹಿಂಗೆ ಅಂದಿರಂದ್ರೆ ಅವ್ರದ್ದು ಕರೆಕ್ಟ್ ಐತಿ ಅಂತಂದು ನಾನು ಸುಮ್ಕೊಂಡಿರ್ತೀನಿ. ಇಲ್ಲಾರ್ದು ಉಪ್ಪೇದು ಈ ಸಣ್ಣ ಪುಟ್ಟಕ್ಕೂ ಊಟಕ್ಕೂ ಈಗ್ಯಾಕೆ ಮಾಡ್ತೀವಿ ಅನ್ನೋದು, ಏನಾರ ಒಂದು ತೊಗೊಳ್ದು ಈಗ್ಯಾಕೆ ತೊಗೊಳ್ತೀನಿ ಅನ್ನೋದು. ನನ್ನ ಗಂಡನ ಜೊತೆ ಇದ್ರೆ ಸೇರ್ಕೆ ಬರೋದಿಲ್ಲ ನಿಮಗೆ. ನನ್ನ ಗಂಡು ಇದ್ದಾಗೆ ಒಂದು ಮಾಡೋದು, ಇಲ್ಲಾರ್ದಾಗೆ ಒಂದು ಮಾಡೋದು. ನೀವು ಇದೆಲ್ಲ ನಮ್ಮ ಅವ್ರಿಗೆ ಗೊತ್ತೈತಿ. ನಾನು ಎಲ್ಲನೂ ಹೇಳೀನಿ. ಈಗ ಸುಮ್ಮನೆ ಎದಕ್ಕೆ ಕೂತೀನಿ, ಹೋಗ್ಲಿ ಬಿಡು ಅಂತ ನಾನು ಸುಮ್ಮನೆ ಕೂತೀನಿ. ಇದು ಮತ್ತಿಟ್ಟು ಮೀರಿ ಇತ್ತಂದ್ರೆ ನಾನು ನಿಂತೇ ಬಿಡ್ತೀನಿ. ಮತ್ತು ನಮ್ಮವ್ರು ಬಂದ್ರೆ ನಾನು ಹೋಗಿಬಿಡ್ತೀನಿ ರೀ. ಯಾಕಂದರೆ ಇಲ್ಲಿದ್ದರೆ ಏನು ಮಾಡಿದ್ರು ಅದು ರೆಸ್ಟ್ ಆಗೋದಿಲ್ಲ. ನಾನು ಹೋಗ್ತೀನಿ. ನಾನೇ ಅಕಸ್ಮಾತ್ ನನ್ನ ತವ್ರ ಮನೆಯಾಗಿದ್ದರೆ, ನನ್ನ ತಾಯಿ ಕಣ್ಣು ಮುಂದೆ ನಾ ಇದ್ರೆ ಇಷ್ಟರೇ ಮಾಡಿಸ್ಕೊಡ್ತಿದ್ಲ. ಬೇಡವಾ, ತ್ರಾಸ ಆಗ್ತೈತಿ ನಿನಗೆ ತಂದು
ಅಮ್ಮ ಎಷ್ಟೆಲ್ಲ ಮಾಡ್ತಿದ್ಲು, ಆದ್ರೆ ಮತ್ತೆ ಇಷ್ಟೆಲ್ಲ ಮಾಡಿದ್ರು ಮತ್ತೇನು ದೊಡ್ಡ ಬಾರಿ ಮಾಡಿ ಅನ್ನಂಗೆ ಒಂಥರ ಬಿರುಸ್ಲೆ ಮಾತಾಡ್ತಾರೆ. ಎಷ್ಟು ಮನಸ್ಸಿಗೆ ನೋವು ಆಕೈತಂದ್ರೆ ಕೆಲವೊಂದು ಹೇಳ್ಕೊಳಕ್ಕೂ ಆಗಲ್ಲ, ಬಿಡೋಕ್ಕೂ ಆಗೋದಿಲ್ಲ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಇವತ್ತೊಂದು ಕಮೆಂಟ್ ಐತಿ, ಒಂದೇ ಒಂದು ಕಮೆಂಟ್ ಐತಿ. ಅದಕ್ಕೆ ಸ್ಟೋರಿ ಎಂಡೊಳಗೆ ನಾನು ಹೇಳಕತ್ತೀನಿ. ಶಬಾನಾ ಮುಲ್ಲಾ ಅನ್ನೋರು ನನಗೆ ಕಮೆಂಟ್ ಮಾಡಿದರು, ಶಿಲ್ಪಾ ಅಕ್ಕ ನಮ್ಮ ಅಮ್ಮಗೆ ಆರಾಮಾಗಲಿ ಅಂತಂದು ಪ್ಲೀಸ್ ದೇವ್ರ ಹತ್ರ ಕೇಳ್ಕೊಳ್ರಿ ಅಂತಂದು ನನಗೆ ಕಮೆಂಟ್ ಮಾಡಿದರು. ಶಬಾನಾ ಅವರೇ, ನಿಮ್ಮಮ್ಮಗೆ ಆದಷ್ಟು ಬೇಗ ಹುಷಾರಾಗುತ್ತೆ, ಹುಷಾರಾಗಿ ನಿಮ್ಮ ಜೊತೆ 100 ಕಾಲ ಸುಖವಾಗಿ ನಗ್ನಗ್ತಾ ಅವರು ಬಾಳ್ತಾರೆ. ಅವ್ರಿಗೆ ಆದಷ್ಟು ಬೇಗ ಆರಾಮಾಗಲಿ ಅಂತ ನಾನು ದೇವ್ರ ಹತ್ರ ಕೇಳ್ಕೊತೀನಿ. ಅವ್ರು ಯಾವಾಗಲೂ ಖುಷಿಯಾಗಿರಲಿ ಅಂತಲೂ ದೇವ್ರ ಹತ್ರ ಕೇಳ್ಕೊತೀನಿ. ಅವ್ರಿಗೆ ಆಯುಷ್ಯ ಆರೋಗ್ಯ ಎಲ್ಲನೂ ಕೊಟ್ಟು ದೇವ್ರು ಕಾಪಾಡಲಿ ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ.